ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬನ್ಸಿ ರವೆಯಿಂದ ಸೂಪರ್ ಸಾಫ್ಟ್ ಆಗಿರುವಂತ ದೋಸಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಕೇವಲ ಎರಡು ಪದಾರ್ಥ ಬಳಸಿ ಮಾಡಿರುವಂತ ದೋಸೆ ಐತ್ ನೋಡ್ರಿ. ಯಾವುದೇ ತರ ಅಕ್ಕಿ ಆಗ್ಲಿ ಅಥವಾ ಬೇಳೆ ಆಗ್ಲಿ ಹಿಟ್ಟಾಗ್ಲಿ ಬಳಸ್ದೇನೆ ಕೇವಲ 1 ಕಪ್ ರವೆ ಇತ್ತಂದ್ರ ಸಾಕ್ ನೋಡ್ರಿ. 15 ನಿಮಿಷದಲ್ಲಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ನಿಮಗ್ ಮಾತ್ರ ಇಷ್ಟ ಆಗೋದಂತೂ ಗ್ಯಾರಂಟಿ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣಂತ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರೀಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಬನ್ಸಿ ರವೆ ತಗೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಮೊಸರು ಕೂಡ ತಗೊಂಡೇನಿ ನೋಡ್ರಿ. ಸ್ವಲ್ಪ ಹುಳಿ ಇತ್ತಂದ್ರು ಪರವಾಗಿಲ್ರಿ, ದೋಸೆ ಅನ್ನೋದು ಇನ್ನ ಸಾಫ್ಟ್ ಆಗಿ ಬರ್ತೈತ್ರಿ. ಇವಾಗ ಏನ್ ಮಾಡೋಮ್ರಿ, ಮೊಸರು ಮತ್ತೆ ರವಾನ ಒಂದ್ಸರ್ತಿ ಚೆನ್ನಾಗಿ ಕಲ್ಸ್ಕೊಳ್ಳೋಣಂತ್ರಿ. ಇದಕ್ಕ ಬೇಕಂದ್ರ ನೀವು ಇನ್ನೊಂದ್ ಸ್ವಲ್ಪ ಮೊಸರು ಹಾಕೊಂಡ್ ಕೂಡ ಕಲ್ಸ್ಕೊಬಹುದು ನೋಡ್ರಿ. ಇವಾಗ ಏನಿಲ್ಲ ಅಂದ್ರು ಒಂದ್ 10 ರಿಂದ 15 ನಿಮಿಷ ಇದನ್ನ ನೆನೆಯಿಡಬೇಕಾಗತ್ ನೋಡ್ರಿ. ಅವಾಗ ನಮಗ್ ದೋಸೆ ಅನ್ನೋದು ಸಾಫ್ಟ್ ಆಗಿ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದು ಚಂದಾಗಿ ಮಿಕ್ಸ್ ಆಗೈತ್ರಿ. ಇವಾಗ ಒಂದ್ 10 ನಿಮಿಷ ಇದನ್ನ ಸೈಡಿಗೆ ನೆನೆ ಇಡೋಮಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ರವಾ ಅನ್ನೋದು ಚಂದಾಗಿ ನೆಂದು ಸಾಫ್ಟ್ ಆಗೈತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ನೆಂದೈತ್ ಅಂತ ಹೇಳಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದು ಮಿಕ್ಸಿ ಜಾರಿ ಒಳಗ ಹಾಕೊಳ್ಳುಮಂತ್ರಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿ ತಗೊಂಡೇನ್ರಿ. ಮಿಕ್ಸಿ ಜಾರಿ ಒಳಗ ನಾವೇನ್ ರವಾ ಕಲಸಿ ಇಟ್ಕೊಂಡಿದೀವಲ್ರಿ ಮೊಸರೊಳಗ, ಅದನ್ನ ಒಂದ್ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ಬೆಳಿಗ್ಗೆ ಗಡಿಬಿಡಿ ಒಳಗ ಕೇವಲ ಒಂದ್ 10 ನಿಮಿಷದಾಗ ಈ ತರ ದೋಸೆ ಮಾಡ್ಕೋಬಹುದು ನೋಡ್ರಿ. ಇವಾಗೆಲ್ಲ ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಅಥವಾ 1 ಕಪ್ ಆಗೋಷ್ಟು ನೀರ್ ಬೇಕಾಗ್ತಾವ್ರಿ. ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನಾವು ನಾರ್ಮಲ್ ದೋಸೆ ಹಿಟ್ಟು ಯಾವ ರೀತಿ ರುಬ್ಕೋತೇವಲ್ರಿ, ಅದೇ ರೀತಿ ಇದನ್ನ ರುಬ್ಕೋಬೇಕು ನೋಡ್ರಿ. ನುಣ್ಣಗೆ ರುಬ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ, ನೋಡ್ರಿ ಈ ತರ ರುಬ್ಕೋಬೇಕು ನೋಡ್ರಿ. ಇಷ್ಟೇ ಸಾಫ್ಟ್ ಆಗಿರ್ಬೇಕ್ರಿ ಇದು. ಇವಾಗ ಇದನ್ನ ಒಂದ್ ಬೌಲ್ದಾಗ ಹಾಕೊಳ್ಳುಮಂತ್ರಿ. ಇಲ್ಲಿ ಒಂದ್ ಬೌಲ್ ತಗೊಂಡಿನ್ರಿ. ಬೌಲ್ ಒಳಗ ಹಿಟ್ಟನ್ನ ಹಾಕೊಳತೀನಿ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಅದೇ ರೀತಿ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿನ್ರಿ. ನಿಮಗ್ ಬೇಕಿಂಗ್ ಸೋಡಾ ಹಾಕಕ್ ಇಷ್ಟ ಇಲ್ಲ ಅಂದ್ರ ಒಂದ್ 5 ರಿಂದ 6 ಅವರ್ ಈ ತರ ನೆನ್ಸಿಟ್ರಂದ್ರ ಹಿಟ್ಟು ಅನ್ನೋದು ಹುಳಿ ಬರ್ತೈತ್ರಿ. ನಾವು ಯಾವುದೇ ತರ ಸೋಡಾ ಆಗ್ಲಿ ಅಥವಾ ಬೇಕಿಂಗ್ ಪೌಡರ್ ಆಗ್ಲಿ ಹಾಕೋದು ಬೇಕಾಗಿಲ್ಲ ನೋಡ್ರಿ. ಅಷ್ಟೇ ಸೂಪರ್ ಆಗಿ ಸಾಫ್ಟ್ ಆಗಿ ದೋಸೆ ಬರ್ತೈತ್ರಿ, ಇನ್ನು ಸೋಡಾ ಬಳಸ್ದೇನೆ ರೀ. ಇವಾಗ ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ನಾವು ನಾರ್ಮಲ್ ದೋಸೆ ಹಿಟ್ಟು ಯಾವ ರೀತಿ ಇರ್ತೈತಲ್ರಿ, ಅದೇ ರೀತಿ ರೆಡಿ ಆಗೈತ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ. ತವಾ ಮೇಲೆ ಸ್ವಲ್ಪ ನೀರ್ ಚಿಮ್ಸಿ ಈ ತರ ಟಿಶ್ಯೂ ಪೇಪರ್ಲೆ ಒರೆಸ್ಕೋಬೇಕು ನೋಡ್ರಿ. ಇವಾಗ ಹಿಟ್ಟು ಒಂದ್ಸರ್ತಿ ಕಲ್ಸ್ಕೊಳಮ್ರಿ. ಕಲ್ಸ್ಕೊಂಡು ದೋಸೆ ಹಾಕೊಳ್ಳುಮಂತ್ರಿ. ತವಾ ಕೂಡ ಕಾದೈತ್ರಿ. ಜಸ್ಟ್ ಒಂದ್ ಟಚ್ ಕೊಟ್ರೆ ಸಾಕ್ ನೋಡ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಅಂದ್ರ ಮೀಡಿಯಂ ಫ್ಲೇಮ್ದಾಗ ಬೇಯಿಸ್ಕೊಳ್ಳುಮಂತ್ರಿ. ನೀವು ನೋಡ್ತಾ ಇರ್ಬೋದ್ರಿ, ದೋಸೆ ಅನ್ನೋದು ಎಷ್ಟು ತೂತಾಗಿ ಚಂದಾಗಿ ಕಲರ್ ಬಂದೈತೆ ಅಂತ ಹೇಳಿ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಮ್ರಿ. ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರ ಸ್ವಲ್ಪ ಬಟರ್ ಅಥವಾ ತುಪ್ಪ ಕೂಡ ಹಾಕೋಬಹುದ್ರಿ. ನೀವು ನೋಡ್ತಾ ಇರ್ಬೋದ್ರಿ, ದೋಸೆ ಎಷ್ಟು ಮಸ್ತಾಗೆ ಬಂದೈತೆ ಅಂತ ಹೇಳಿ. ಕೇವಲ 1 ಕಪ್ ರವಾ 1 ಕಪ್ ಮೊಸರು ಇತ್ತಂದ್ರ ಇಷ್ಟು ಸಾಫ್ಟ್ ಆಗಿರುವಂತ ದೋಸೆ ನೀವು ಕೂಡ ಮಾಡ್ಕೋಬಹುದು ನೋಡ್ರಿ. ನಾನಿಲ್ಲಿ 1 ಕಪ್ ರವಾಕ ನನ್ಗೇನಿಲ್ಲ ಅಂದ್ರು 5 ರಿಂದ 6 ದೋಸೆ ಬಂದವ್ ನೋಡ್ರಿ. ನಿಮ್ಗೆ ಜಾಸ್ತಿ ದೋಸೆ ಮಾಡೋದಿತ್ತಂದ್ರ ಒಂದ್ 2 ಕಪ್ ಜಾಸ್ತಿ ಹಾಕೊಂಡು ಜಾಸ್ತಿ ಕ್ವಾಂಟಿಟಿ ಒಳಗ್ ಕೂಡ ನೀವು ಮಾಡ್ಕೋಬಹುದ್ರಿ. ಬೆಳಗ್ಗೆ ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದು ಟೈಮ್ ಇಲ್ಲಪ್ಪ ಅಂತಂದ್ರ ಈ ತರ ಮಾಡ್ಕೋಬಹುದು ನೋಡ್ರಿ ನೀವು. ನೋಡ್ರಿ ಎಷ್ಟು ಸೂಪರ್ ಆಗಿ ತೂತಾಗಿ ಸೂಪರ್ ಸಾಫ್ಟ್ ಆಗಿರುವಂತ ದೋಸೆ ರೆಡಿ ಐತ್ ಅಂತ ಹೇಳಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಕೊಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೋಡ್ರಿ, ಇಲ್ಲಿ ನೀವು ಈ ದೋಸೆ ಜೊತೆ ಅಥವಾ ಕೆಂಪು ಚಟ್ನಿ ಕೂಡ ಮಾಡ್ಕೋಬಹುದ್ರಿ, ಅಥವಾ ಕೊಬ್ಬರಿ ಚಟ್ನಿ ಮಾಡ್ಕೋಬಹುದ್ರಿ, ಅಥವಾ ಸಾಂಬಾರ್ ಕೂಡನು ಇದು ಸೂಪರ್ ಟೇಸ್ಟಿಯಾಗಿ ಹತ್ತೈತ್ರಿ. ಒಂಚೂರು ಟೇಸ್ಟ್ ಒಳಗ ಏನು ಮ್ಯಾಗ ಕೆಳಗ ಆಗಲ್ರಿ. ಅಷ್ಟು ಸೂಪರ್ ಟೇಸ್ಟಿ ಆಗಿರುವಂತ ಅಷ್ಟೇ ಸಾಫ್ಟ್ ಆಗಿರುವಂತ ದೋಸೆ ನೀವು ಕೂಡ ಮಾಡ್ಕೋಬಹುದು ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ನಿಮಗೆ ಇಷ್ಟ ಆಯ್ತಂದ್ರ ಕಮೆಂಟ್ ಕೂಡ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.